ಪತ್ರಕರ್ತರು ಬಂದು ಕೇಳ್ತಾರ, ನೀವು ಲೀಡ್ರಿ ಒಂದು 50 ಮೀಟರ್ ಹೊಡೆದ್ಬಿಟ್ಟು ಫೋಟೋ ಹೊಡೆದ್ಬಿಟ್ಟು ಪೇಪರ್ ಹಾಕ್ಸ್ಬಿಟ್ಟು ಹೋಗ್ಬೇಕು, ನೀವ್ ಯಾಕೆ ಇಷ್ಟು ದೂರ ಹೊಡೆದ್ರಿ, ಅವ್ ನಿಮ್ಗೆ ವಯಸ್ಸು ಬೇರೆ 50 ಆಗಿದೆ ಅಂತಾರೆ. ನೋಡಪ್ಪ, ಬರ್ರಪ್ಪ ಕಾರ್ಯಕ್ರಮ ಮಾಡೋಣ ಅಂತ ಡೈರೆಕ್ಷನ್ ಕೊಟ್ಟು ಹೋಗ್ಬಿಟ್ರೆ ಎಲ್ರು ಜೈ ಅಂತಾರೆ. ನಾನು ಆ ಕಡೆ ಹೋದ ತಕ್ಷಣ ಅವ್ರ ಮನೆಗಳಿಗೆ ಹೋಗ್ತಾರೆ ಅಷ್ಟೇ. ಯಾಕಂದ್ರೆ ನನ್ನ ಸಮಾಜಕ್ಕೆ ಆ ಜವಾಬ್ದಾರಿ ಇನ್ನೂ ಬಂದಿಲ್ಲ. ಕಾಂಗ್ರೆಸ್ ಬಿಜೆಪಿಯಲ್ಲಿ ಯಾಕೆ ನಡೀತಾ ಅಂದ್ರೆ ಅವರು ಒಂದಿನ ಸೈಕಲ್ ಹೊಡೋದಕ್ಕೆ ಅವ್ರಿಗೆ 300 ರೂಪಾಯಿ ಕೊಡ್ತಾರೆ. ನಾನ್ ದುಡ್ಡು ಕೊಟ್ಟು ನಮ್ಮ ಜನರನ್ನ ನಾನು ಕಳಿಸೋ ಅವಶ್ಯಕತೆ ಇಲ್ಲ. ನನ್ನ ಜನ ಸ್ವತಃ ಶ್ರಮ ಪಟ್ಟು ಸಾವೇ ದುಡ್ಡು ಹಾಕಿ ಜನಗಳು ರೀಚ್ ಆಗಿ ಅವ್ರ ಲೀಡರ್ಗಳಾಗಬೇಕು. ಕಾಂಗ್ರೆಸ್ ಅಲ್ಲಿ ಹೋಗಿ ಇವ್ರೇನೋ ಬಿಜೆಪಿ ಬೇರೆ ಬೇರೆ ಪಾರ್ಟಿಗಳಲ್ಲಿ ಸೈಕಲ್ ಹೊಡಿತಾರೆ, ಅವ್ರ ಲೀಡರ್ಗಳಾಗಲ್ಲ. ಅವ್ರ ಕೊನೆಯವರೆಗೂ ವಾನರ ಸೈನ್ಯ ಆಗಿರ್ತಾರೆ ಅಷ್ಟೇನೆ. ನಾವಿವತ್ತು ಹೆಂಗಾದ್ರೂ ಮಾಡಿ ಬದುಕಬೇಕಂತ ಏನೇ ಅವಮಾನ ಆದ್ರೆ ಸರಿ ಅಡ್ಜಸ್ಟ್ ಮಾಡ್ಕೊಂಡು ಬದುಕ್ತಾ ಇದೀವಿ. ಈ ಅಡ್ಜಸ್ಟ್ಮೆಂಟ್ ಬಿಡಿ, ಬದುಕೋದಾದ್ರೆ ಸ್ವಾಭಿಮಾನದ ಬದುಕಬೇಕಂತ ತೀರ್ಮಾನ ಮಾಡ್ರಿ. ಅದಕ್ಕೆ ಬೇಕಾಗಿರುತ್ತೆ ತ್ಯಾಗ ಬಲಿದಾನ ಮಾಡಕ್ ರೆಡಿ ಆಗ್ರಿ. ನಿಮ್ಮನ್ನ ಯಾರು ನಿಮ್ಮನ್ನ ಹಿಡಿಯಕ್ಕಾಗಲ್ಲ. ಯು ವಿಲ್ ಬಿ ದ ಮಾಸ್ಟರ್ಸ್ ಆಫ್ ಯುವರ್ ವರ್ಲ್ಡ್. ಬಾಬಾ ಸಾಹೇಬ್ ಬಯಸ್ದಂಗೆ ನಾವು ಆಳು ವರ್ಗ ಆಗ್ತೀವಿ. ಯಾವ ಫೀಲ್ಡ್ಗೆ ಹೋದ್ರೂ ಸರಿ, ವಿಲ್ ಬಿಕಮ್ ದ ಲೀಡರ್ಸ್. ಯಾವುದೇ ಫೀಲ್ಡ್ ಹೋಗ್ರಿ, ನೀವು ಸೈನ್ಸ್, ಕಾಮರ್ಸ್, ಇಂಜಿನಿಯರಿಂಗ್, ಬಿಸ್ನೆಸ್, ಪಾಲಿಟಿಕ್ಸ್ ಎಲ್ಲಾದ್ರೂ ಹೋಗ್ರಿ, ಎಲ್ಲಿ ಹೋದ್ರೂ ಸಹಿತ ಯು ಶುಡ್ ಬಿ ದ ಲೀಡರ್. ದಿಸ್ ಇಸ್ ದ ಮೆಸೇಜ್ ಆಫ್ ಮಾನ್ಯವ್ರ ಕಾಂಶಿರಾಮ್. ಎಲ್ಲಿ ಹೋದ್ರೂ ಅಷ್ಟೇ, ಗುಲಾಮರಾಗಿರ್ಬೇಡಿ, ಸೇವಕರಾಗಿರ್ಬೇಡಿ. ಬಿ ದ ಮಾಸ್ಟರ್, ಬಿ ದ ಲೀಡರ್. ಪರ್ಸನಾಲಿಟಿ ಸೈನ್ಸ್ ಅಲ್ಲಿ ಅಥವಾ ಬಿಹೇವಿಯರಲ್ ಸೈನ್ಸ್ ಅಲ್ಲಿ ಬಹಳ ದೊಡ್ಡ ವಿಷಯ ಇದು. ಎಲ್ಲರೂ ಹೇಳ್ತಾರೆ ಗ್ರೇಟ್ ಸ್ಪೀಕರ್ಸ್ ಅಥವಾ ಗ್ರೇಟ್ ಲೀಡರ್ಸ್ ಎಲ್ಲರೂ ಬಹಳ ಒಳ್ಳೆ ಸ್ಪೀಕರ್ಸ್ ಆಗಿದ್ದಾರೆ ಅಂತೇಳಿ. ಬಹಳ ಒಳ್ಳೆ ಭಾಷಣಕಾರರು ಯಾರು ಗ್ರೇಟ್ ಲೀಡರ್ಸ್ ಇದ್ದಾರೆ ಅವರೆಲ್ಲರೂ ಒಳ್ಳೆ ಭಾಷಣಕಾರ. ನಿಜ, ಜಗತ್ತಿನ ಅತ್ಯುತ್ತಮ ಭಾಷಣಕಾರ ಯಾರು ಇರ್ಬೋದು ಹೇಳಿ? ಇವತ್ತಿಗೂ ನಂಬರ್ 1 ಅಂತ ಹೇಳ್ತಕ್ಕಂಥ ಭಾಷಣಕಾರ. ಒಂದು ಕಾಲಕ್ಕೆ ಇಡೀ ಪ್ರಪಂಚವನ್ನೇ ಅವನು ಆಳ್ಬೇಕಂತ ಹೊರಟವನು. ಯಾರಿರ್ಬೋದು ಅವನು? ಹಿಟ್ಲರ್. ಅವನು ದೇವ್ರಂತ ತಿಳ್ಬಿಟ್ಟಿದ್ರು. ದುಮ್ಕ್ರಿ ಕೇಳ ಬಾವಿ ಒಳಗೆ ಸಮುದ್ರದಲ್ಲಿ ದುಮ್ಕ್ರಿ ಅಂತ ದುಮ್ಬಿಡ್ತಾ ಇದ್ರು. ಆ ತರ ಅವ್ನು ಹುಚ್ಚು ಮಾಡ್ಬಿಟ್ಟಿದೆ ಎಲ್ಲರಿಗೂ. ಕಾರಣ ಏನಂದ್ರೆ ಅವನ ಭಾಷಣ ಆಗಿತ್ತು. ಈ ಭಾಷಣದಲ್ಲಿ ಮುಖ್ಯವಾದ ಯಾವುದು? ಭಾಷಣ ಅಥವಾ ಭಾಷಣ ಹೇಳ್ತಕ್ಕಂಥ ರೀತಿನ? ರೀತಿ ಅಂದ್ರೆ ಯಾವುದು? ಭಾಷಣದಲ್ಲಿ ವಿಚಾರ ಏನಿದೆಯಲ್ಲ, ಹೇಳ್ತಕ್ಕಂಥ ಮಾತುಗಳು, ಅದು ಬರೀ 7% ಅಷ್ಟೇ ಪ್ರಭಾವ. ಹೇಳುವಾಗ ನೀವು ಹೆಂಗೆ ಹೇಳ್ತೀರಾ, ನಿಮ್ಮ ಧ್ವನಿ ಅದು 38% ಇರುತ್ತೆ. ಅದೆಲ್ಲದಕ್ಕಿಂತ ಮುಖ್ಯವಾಗಿ ನಿಮ್ಮ ಹಾವ ಭಾವ, ಕಣ್ಣು, ಮೂಗು, ಕೈ ಎಲ್ಲ ಆಡಿಸ್ತಿರಲ್ಲ, ಬಾಡಿ ಲ್ಯಾಂಗ್ವೇಜ್, ಇದು 55%. ಸೊ ಹಿಟ್ಲರ್ ಮಾತಾಡೋದು ನೋಡ್ರಿ, ಅವನ ಇಡೀ ಬಾಡಿ ಮಾತಾಡುತ್ತೆ, ಇಡೀ ದೇಹ ಮಾತಾಡುತ್ತೆ. ಕನ್ನಡದಲ್ಲಿ ರಾಜ್ಕುಮಾರ್ ಮಾತಾಡೋ ಕನ್ನಡ ಇವತ್ತಿಗೋಸ್ಕರ ಶ್ರೇಷ್ಠ ಕನ್ನಡದ ರಾಜ್ಕುಮಾರ್ ಕನ್ನಡನೇ. ಯಾಕಂದ್ರೆ ಅವನು ಮಾತಾಡ್ತಕ್ಕಂಥ ರೀತಿ, ಅದು ತಕ್ಕಂತೆ ಅವನ ಹಾವ ಭಾವ, ಮುಖ ಎಲ್ಲಾನು ಬದಲಾವಣೆ ಆಗುತ್ತೆ. ಗ್ರೇಟೆಸ್ಟ್ ಆಕ್ಟರ್ ಕನ್ನಡದಲ್ಲಿ ಇವತ್ತಿಗೋಸ್ಕರ ಅದು ರಾಜ್ಕುಮಾರ್ ಮಾತ್ರನೇ. ಹಾಗೆ ತಮಿಳಲ್ಲಿ ಶಿವಾಜಿ ಗಣೇಶನ್, ಹೀಗೆ ದೊಡ್ಡ ದೊಡ್ಡ ಆಕ್ಟರ್ಸ್ ಎಲ್ಲರೂ ಆ ಭಾಷಣದಲ್ಲೇ. ಆದ್ರೆ ಕಾಂಶಿರಾಮ್ ಸಾಹೇಬರು ಇವೆಲ್ಲಕ್ಕಿನ್ನ ಹೊರತಾದವ್ರು. ಸುಮ್ಮನೆ ನಿಂತ್ಕೊಂಡು ಹಿಂಗ್ ಮಾತಾಡ್ತಾ ಇದ್ರು ಅಷ್ಟೇನೆ. ಆದ್ರೆ ದೊಡ್ಡ ಬದಲಾವಣೆನ ತಂದ್ರು, ಚರಿತ್ರೆಯನ್ನು ಬದಲಾಯಿಸಿದ್ರು. ಆದ್ರೆ ಹೆಂಗ್ ಸಾಧ್ಯ ಅಂದ್ರೆ ಅವ್ರು ಏನ್ ಮಾಡ್ಬೇಕಂತ ಬಯಸ್ತಾ ಇದ್ರು, ಜನ ಏನ್ ಮಾಡ್ಬೇಕಂತ ಬಯಸ್ತಾ ಇದ್ರು, ಅದನ್ನ ಸ್ವತಃ ಅವ್ರು ಮಾಡಿದ್ರಿಂದ. ನೀವ್ ಏನ್ ಮಾಡ್ಬೇಕಂತ ನಾನ್ ಬಯಸ್ತೀರ, ಫಸ್ಟ್ ಅದ್ ನಾನ್ ಮಾಡ್ಬೇಕು. ನಾನ್ ಮಾಡಿದಾಗ ಆಟೋಮೆಟಿಕ್ ಆಗಿ ನೀವ್ ನಂತರ ಆಗ್ತೀರಾ. ಒಂದು ಕಾರ್ಯಕ್ರಮ, 100 ದಿನದ ಕಾರ್ಯಕ್ರಮ, ಸೈಕಲ್ ರ್ಯಾಲಿ, 100 ದಿನ ಇವ್ರು ಸೈಕಲ್ ಹೊಡಿತಾರ. ಆ ಪತ್ರಕರ್ತರು ಬಂದು ಕೇಳ್ತಾರ, ನೀವು ಲೀಡ್ರಿ ಒಂದು 50 ಮೀಟರ್ ಹೊಡೆದ್ಬಿಟ್ಟು ಫೋಟೋ ಹೊಡೆದ್ಬಿಟ್ಟು ಪೇಪರ್ ಹಾಕ್ಸ್ಬಿಟ್ಟು ಹೋಗ್ಬೇಕು, ನೀವ್ ಯಾಕೆ ಇಷ್ಟು ದೂರ ಹೊಡೆದ್ರಿ, ನಿಮ್ಗೆ ವಯಸ್ಸು ಬೇರೆ 50 ಆಗಿದೆ ಅಂತಾರೆ. ನೋಡಪ್ಪ, ಬರ್ರಪ್ಪ ಕಾರ್ಯಕ್ರಮ ಮಾಡೋಣ ಅಂತ ಡೈರೆಕ್ಷನ್ ಕೊಟ್ಟು ಹೋಗ್ಬಿಟ್ರೆ ಎಲ್ರು ಜೈ ಅಂತಾರೆ. ನಾನು ಆ ಕಡೆ ಹೋದ ತಕ್ಷಣ ಅವ್ರ ಮನೆಗಳಿಗೆ ಹೋಗ್ತಾರೆ ಅಷ್ಟೇ. ಯಾಕಂದ್ರೆ ನನ್ನ ಸಮಾಜಕ್ಕೆ ಆ ಜವಾಬ್ದಾರಿ ಇನ್ನೂ ಬಂದಿಲ್ಲ. ಕಾಂಗ್ರೆಸ್ ಬಿಜೆಪಿಯಲ್ಲಿ ಯಾಕೆ ನಡೀತಾ ಅಂದ್ರೆ ಅವರು ಒಂದಿನ ಸೈಕಲ್ ಹೊಡೋದಕ್ಕೆ ಅವ್ರಿಗೆ 300 ರೂಪಾಯಿ ಕೊಡ್ತಾರೆ. ನಾನ್ ದುಡ್ಡು ಕೊಟ್ಟು ನಮ್ಮ ಜನರನ್ನ ನಾನು ಕಳಿಸೋ ಅವಶ್ಯಕತೆ ಇಲ್ಲ. ನನ್ನ ಜನ ಸ್ವತಃ ಶ್ರಮ ಪಟ್ಟು ಸಾವೇ ದುಡ್ಡು ಹಾಕಿ ಜನಗಳು ರೀಚ್ ಆಗಿ ಅವ್ರ ಲೀಡರ್ಗಳಾಗಬೇಕು. ಕಾಂಗ್ರೆಸ್ ಅಲ್ಲಿ ಹೋಗಿ ಇವ್ರೇನೋ ಬಿಜೆಪಿ ಬೇರೆ ಬೇರೆ ಪಾರ್ಟಿಗಳಲ್ಲಿ ಸೈಕಲ್ ಹೊಡಿತಾರೆ, ಅವ್ರ ಲೀಡರ್ಗಳಾಗಲ್ಲ. ಅವ್ರ ಕೊನೆಯವರೆಗೂ ವಾನರ ಸೈನ್ಯ ಆಗಿರ್ತಾರೆ ಅಷ್ಟೇನೆ. ಲೀಡರ್ ಇನ್ಯಾವನು ಆಗ್ತಾನೆ, ಅವ್ನು ದುಡ್ಡು ಖರ್ಚು ಮಾಡಿದವನು ಆಗ್ತಾನೆ. ನನಗೆ ನನ್ನ ಜನ ಲೀಡರ್ಸ್ ಆಗ್ಬೇಕು, ನನ್ನ ಜನ ದೊರೆಗಳಾಗಬೇಕು. ದೊರೆಗಳು ಶ್ರಮ ಪಡಬೇಕು, ದೊರೆಗಳು ತ್ಯಾಗ ಮಾಡಬೇಕು, ದೊರೆಗಳು ಜನಗಳನ್ನ ಭೇಟಿ ಮಾಡೋದಕ್ಕೆ ಕಷ್ಟ ಪಟ್ಕೊಂಡು ಹೋಗ್ಬೇಕು.
ಅವ್ರು ಎಲ್ಲೇ ಇರಲಿ, ಎಷ್ಟು ದೂರ ಅಲ್ಲಿ ಹೋಗ್ಬೇಕು. ಆ ಟ್ರೈನಿಂಗ್ ಕೊಡ್ಬೇಕಾದ್ರೆ ನಾನು 100 ದಿನ ನಾನೇ ಸೈಕಲ್ ಹೊಡಿತೀನಿ. ನಾನು ಕಮಾಂಡರ್ ಅಲ್ಲ, ನಾನು ಸೋಲ್ಜರ್. ನನ್ನ ಜನನು ಸೋಲ್ಜರ್ಸ್ ಆಗಬೇಕು. ನಾನು 100 ದಿನ ಸೈಕಲ್ ಹೊಡೆದ್ರೆ ಕನಿಷ್ಠ ನನ್ನ ಜನ ಒಂದಿನ ಆದ್ರೂ ಹೊಡಿತಾರೆ. ಹೊಡಿರಯ್ಯ ಅಂತ ಹೇಳಿದ್ರೆ ಕೇಳೋದಿಲ್ಲ. ಇನ್ನು ಒಂದಿನ ಬಾರ ಜೊತೆಗೆ ಅಂದ್ರೆ ನಾನು 100 ದಿನ ಹೋಗ್ಬೇಕು. ಇದು ಪ್ರಾಕ್ಟಿಕಲ್ ಮಾಡಿ ತೋರಿಸ್ಬೇಕು. ಲೀಡರ್ ಆಗ್ಬೇಕಾದ್ರೆ ಲೀಡರ್ ಶುಡ್ ಟೇಕ್ ಮೋರ್ ರೆಸ್ಪಾನ್ಸಿಬಿಲಿಟಿ. ಇಲ್ಲಿ ತನಕ ಪರಿಸ್ಥಿತಿ ಯಾಕೆ ಬದಲಾಗಿಲ್ಲ ಅಂತ ಹೇಳಿದ್ರೆ, ಬದಲಾಗೋದಕ್ಕೆ ನೀವಿನ್ನೂ ತಯಾರಾಗಿಲ್ಲ. ನಿಮ್ಮ ಮೇಲೆ ದೌರ್ಜನ್ಯ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ದೌರ್ಜನ್ಯ ಮಾಡದೆ ನೀವು ಇಷ್ಟಪಡ್ತೀರಾ. ಹೆಂಗೆ ಹೇಳ್ತೀರಾ ಇದನ್ನ? ಇಷ್ಟು ಹೋರಾಟಗಳು ನಡೆದಿದೆ 30 ವರ್ಷಗಳು. ದೌರ್ಜನ್ಯ ನಿಂತಿದ್ಯಾ? ದಬ್ಬಾಳಿಕೆ ನಿಂತಿದ್ಯಾ? ಕೊಲೆ ಸುಲಿಗೆ ನಿಂತಿದ್ಯಾ? ನಿಂತಿಲ್ಲ. ಯಾಕೆ ನೀವು ಆಲೋಚನೆ ಮಾಡಿಲ್ಲ. ಕೊಲೆ ಆಯ್ತು, ಸುಲಿಗೆ ಆಯ್ತು, ರೇಪ್ ಆಯ್ತು, ಮತ್ತೊಂದಾಯ್ತು, ಎಲ್ಲ ಆಯ್ತು. ನೀವು ಅಲ್ಟಿಮೇಟ್ ನಿಮ್ಮ ಹೋರಾಟ ಎಲ್ಲಿ ಬಂದಿಲ್ಲ ಅಂದ್ರೆ ಪರಿಹಾರ ತಗೊಳ್ಳೋದ್ರಲ್ಲಿ ನಿಂತೋಗುತ್ತೆ ಅಲ್ವಾ? ಭಾಳ ಹಿಂದೆ ತಮಿಳು ಒಂದು ಸಿನಿಮಾ ಬಂದಿತ್ತು. ಒಬ್ಬಳು ರೇಪ್ ಮಾಡಿದ್ರೆ 100 ಅವಳಿಗೆ 10 ರೂಪಾಯಿ ದಂಡ ಪಂಚಾಯತಿಯಲ್ಲಿ. ಅವನು ಅದೇ ಥರ ಒಬ್ಳು ರೇಪ್ ಮಾಡಿರ್ತಾನೆ, ಪಂಚಾಯತಿಲಿ ನಿಂತು ದಂಡ ಕಟ್ಟೆ ಅಂದ್ರೆ ನಾನು ಮೊದಲೇ ಕಟ್ಬಿಟ್ಟಿದ್ದೀನಲ್ಲ ಅಂತ ಹೇಳ್ತಾನೆ. ಅದನ್ನ ಮೊದಲೇ ದಂಡ ಕಟ್ಟಿನೇ ಮಾಡಿರ್ತಾನೆ ಕೆಲಸನ ಹೋಗಿ ಅವನು. ಸೊ ನಿಮ್ಮನ್ನ ದೌರ್ಜನ್ಯ ಮಾಡಿದವನು ಅವ್ನಿಗೇನು ಭಯ ಇಲ್ಲ. ಯಾಕಂದ್ರೆ ಏನು ಕೇಳ್ತಾರೆ ಆ ಹೆಣ್ಮಗಳು, ದಲಿತರ ಹೆಣ್ಮಗಳು, ಅವ್ರು ಎಷ್ಟು ಕೇಳ್ತಾರೆ? 1 ಲಕ್ಷ ರೂಪಾಯಿ ಬಿಸಾಕಿದ್ರೆ ಆಯ್ತು ಬಿಡು. ಕೊಡೋದಕ್ಕೆ ಅವ್ನು ರೆಡಿ ಇದ್ದಾನೆ. ಈಸ್ಕೊಳಕ್ ನೀವು ರೆಡಿ ಇದ್ದೀರಾ? ಹೆಂಗೆ ಮುಕ್ತಾಯ ಆಗುತ್ತೆ? ಹೆಂಗೆ ಅದು ಸರಿಯಾಗುತ್ತೆ? ನೀವು ಆಲೋಚನೆ ಮಾಡಬೇಕಾದ್ದು ದೌರ್ಜನ್ಯ ನಡೀದೇ ಇರತಕ್ಕಂಥ ವ್ಯವಸ್ಥೆನ ಹೆಂಗೆ ನಿರ್ಮಾಣ ಮಾಡಬೇಕು. ಆ ಕಡೆ ನಿಮಗೆ ಗಮನ ಕೊಡಬೇಕಾಗಿತ್ತು. ದೌರ್ಜನ್ಯ ಮಾಡೋದಲ್ಲ, ಅವನಿಗೆ ಎಂಥ ಶಿಕ್ಷೆ ಕೊಡ್ಬೇಕಂದ್ರೆ ಅವ್ನು ನೋಡಿ ಇನ್ನೊಬ್ನ ಯಾವನು ಸಹಿತ ಮಾಡೋಕೆ ಹೋಗ್ಬಾರ್ದು. ರೆಡಿ ಇದ್ದೀರಾ? ಅದಕ್ಕೆ ಆ ಸಿನಿಮಾದಲ್ಲಿ ಅವನು ಹೀರೋ ಏನ್ ಮಾಡ್ತಾನಂದ್ರ, ಏನ್ ದೌರ್ಜನ್ಯ ಇವನು ಮಾಡ್ದ, ದೌರ್ಜನ್ಯ ಮಾಡಕ್ಕೆ ಏನ್ ಕಾರಣ? ನಾನು ಗಂಡಸು ಅದಕ್ಕೆ ಮಾಡ್ದಂತಾರೆ. ಹಂಗಾದ್ರೆ ಗಂಡಸು ಈ ಕೆಲಸ ಮಾಡ್ತಂದ್ರ ಅವ್ನು ಗಂಡಸ್ತಾನೆ ಮೊದಲು ಡಮಾರ್ ಅನ್ಸ್ಬಿಡ್ಬೇಕಂದ್ರೆ ಬಂದು ತಗೊಂಡು ಡಮಾರ್ ತೊಗೊಡ್ಬಿಡ್ತಾನ. ಫಿನಿಶ್. ಈ ಧೈರ್ಯ ನಿಮ್ಗಿದ್ಯಾ? ಈ ಧೈರ್ಯ ನೀವು ಬರೋವರೆಗೂ ದೌರ್ಜನ್ಯಗಳು ನಡೀತದೆ. ದೌರ್ಜನ್ಯ ನಡೆಯೋದಕ್ಕೆ ಅವ್ರು ಮಾತ್ರ ಕಾರಣ ಅಲ್ಲ, ಅದಕ್ಕೆ ನೀವು ಕಾರಣ. ನಾವು ವ್ಯವಸ್ಥೆ ಬದಲಾಗಬೇಕು, ಇವ್ರು ಬದಲಾಗಬೇಕಂತ ಹೇಳ್ತೀವಿ. ಆದ್ರೆ ಕಾಂಶರಾಮ್ ಸಾಹೇಬ್ರು ಇವ್ರ ಬಗ್ಗೆ ಮಾತಾಡ್ಲಿಲ್ಲ. ನೀವು ಬದಲಾಗ್ರಯ್ಯ ಅಂತ ಹೇಳಿದ್ರು. ಒಂದೇ ಒಂದು ಪಾಯಿಂಟಲ್ಲಿ ಅಷ್ಟೇ ಹೇಳ್ತೀನಿ ನಾನು. ಅದೇ ಮೋಸ್ಟ್ ರಿಲೆವೆಂಟ್ ಅಂದ್ರೆ ಅದೇನೆ. ಅವನ್ನೆಲ್ಲರೂ ಅವಕಾಶವಾದಿ ಅಂತ ಆದ್ರು. ನಾನು ಅವಕಾಶವಾದಿ ಒಪ್ಕೋತೀನಿ, ಯಾಕಂದ್ರೆ ಒಂದು ಅವಕಾಶನ ಬಿಡಲ್ಲ. ನೀವು ಅವಕಾಶವಾದಿಗಳಾಗಿ. ನನ್ನ ಜನ ಆಳು ವರ್ಗ ಆಗ್ಬೇಕು, ದೊರೆಗಳಾಗ್ಬೇಕು. ದೊರೆಗಳಾಗೋದಕ್ಕೆ ಅದು ಕಾಂಗ್ರೆಸ್ ಆದ್ರೂ ಸರಿ, ಬಿಜೆಪಿ ಆದ್ರೂ ಸರಿ, ಯಾರ ಜೊತೆ ಬೇಕಾದ್ರೂ ಹೊಂದಾಣಿಕೆ ಮಾಡ್ಕೊತೀನಿ. ಅವರು ಮಾಯಾವತಿನ ಮುಖ್ಯಮಂತ್ರಿ ಮಾಡ್ಬಿಟ್ರು. ಮುಖ್ಯಮಂತ್ರಿ ಮಾಡಿದಾಗ ಸೀಟ್ಗಳ ಸಂಖ್ಯೆ ಕಡಿಮೆ, ಓಟ್ ಸಂಖ್ಯೆ ಕಡಿಮೆ ಇತ್ತು. ಬಿಜೆಪಿ ಅವರೆಲ್ಲ ನಾನು ಸಪೋರ್ಟ್ ಮಾಡ್ತೀನಿ, ನೀವು ಆಗ್ರಿದ್ರು. ಸರಿ, ಆಗ್ಬಿಟ್ರು. ಪತ್ರಕರ್ತರು ಬಂದು ಕೇಳಿದ್ರು, ಬಿಜೆಪಿ ಕೋಮುವಾದಿ ಪಕ್ಷ, ಅದು ಜಾತಿವಾದಿ ಪಕ್ಷ, ಅವ್ರ ಬೆಂಬಲ ತಗೊಂಡು ನೀವು ಮುಖ್ಯಮಂತ್ರಿ ಆದ್ರಲ್ಲ ಅಂತ. ಅದಕ್ಕೆ ಇವ್ರು ಹೇಳಿದ್ರು, ನೋಡಪ್ಪ, ನಾನು ಮುಖ್ಯಮಂತ್ರಿ ಆಗೋದಕ್ಕೆ ರಾಜಧಾನಿಗೆ ಅರ್ಜೆಂಟಾಗಿ ಬರಬೇಕಾಗಿತ್ತು. ಕುದುರೆ ಹುಡುಕ್ದೆ, ಕುದುರೆ ಸಿಕ್ಲಿಲ್ಲ, ಕತ್ತೆ ಸಿಕ್ತು, ಕತ್ತೆ ಮೇಲೆ ಹತ್ಕೊಂಡ್ಬಂದು ಕೂತಿದ್ದೀನಿ ಮೇಲೆ ಅಂತ ಹೇಳಿದ್ರು ಅಷ್ಟೇ. ಸೊ ನೀವು ಕತ್ತೆ ಮೇಲೆ ಬರ್ತೀರೋ ಕುದುರೆ ಮೇಲೆ ಬರ್ತೀರೋ ಮುಖ್ಯ ಅಲ್ಲ, ನೀವು ಸಿಂಹಾಸ ಏರ್ತೀರ ಅನ್ನೋದಷ್ಟೇ ಮುಖ್ಯ ಆಗ್ಬೇಕು. ಹಾಗೆ ನಾವು ಗುರಿ ತಲುಪೋದ್ರಲ್ಲಿ ಅನಾವಶ್ಯಕವಾಗಿ ಇಲ್ದಿರ್ತದೆ ಸೆಂಟಿಮೆಂಟ್ಸ್ ನಾವು ಇಟ್ಕೋಬಾರ್ದು. ನಮಗೆ ಬೇಕಾಗಿರೋದು ಆ ಗುರಿ ತಲುಪಬೇಕು. ಮತ್ತೆ ಆ ಗುರಿ ತಲುಪೋದ್ರ ಉದ್ದೇಶ ಏನು ಗೊತ್ತಿರ್ಬೇಕು ನಮಗೆ. ಇದನ್ನ ನಮಗೆ ಮಾನ್ಯವರು ಕಾಂಶರಾಮ್ ಅವರ ಜೀವಿತ ಕಾಲದಲ್ಲಿ ನಾವು ನೋಡ್ತೀವಿ. ಸ್ವತಃ ಅವರು ಸಿಖ್ ಧರ್ಮಕ್ಕೆ ಸೇರಿದವರು, ಸಿಖ್ ಗುರುಗಳು ಅವ್ರ ಮೇಲೆ ದೊಡ್ಡ ಪ್ರಭಾವ ಇತ್ತು. ಯಾಕಂತ ಹೇಳಿದ್ರೆ, ಅಷ್ಟು ಹೇಳಿ ನಾನು ಮುಗಿಸ್ತೀನಿ ನೋಡಿ. ಸಿಖ್ರು ಅಂದ್ರೆ ಪಂಜಾಬಲ್ಲಿ ಅವರ ಗುರುಗಳು ಗುರುನಾನಕ್ ಅವರು ಅವ್ರಿಗೆ ಅನೇಕ ವಿಚಾರಗಳು ಹೇಳ್ಕೊಟ್ಟು, ನಾವು ಪ್ರತ್ಯೇಕವಾಗಿ ನಾವು ಹಿಂದೂಗಳಾಗೋದು ಬೇಡ, ಮುಸ್ಲಿಂ ಆಗೋದು ಬೇಡ, ಎರಡೂ ಕಡೆ ಅಲ್ಲಿ ಭಾಳಷ್ಟು ಅನ್ಯಾಯಗಳಿದ್ದಾವೆ, ನಾವು ಒಳ್ಳೆ ದಾರಿಗೆ ಹೋಗ್ಬೇಕಾದ್ರೆ ಇದನ್ನು ಫಾಲೋ ಮಾಡ್ಬೇಕಂತ ಗುರುನಾನಕ್ ಅವರು ಕೆಲವು ವಿಚಾರಗಳನ್ನ ಹೇಳ್ತಾರೆ. ಆ ರೀತಿ 9 ಗುರುಗಳು ಅದನ್ನೇ ಹೇಳ್ತಾ ಬರ್ತಾರೆ. ಅಷ್ಟು ಬಂದ್ರೂ ಸಹಿತ ಒಂದ್ ಕಡೆ ನಾವು ಮುಸ್ಲಿಮಾನ ದಬ್ಬಾಳಿಕೆ ಮಾಡ್ತಾ ಇದ್ರು, ಮತ್ತೊಂದ್ ಕಡೆ ಹಿಂದೂಗಳ ದಬ್ಬಾಳಿಕೆ ಮಾಡ್ತಾ ಇದ್ರು. ಏನ್ ಮಾಡೋದು? ಯಾಕೆ ಇವರು ಬದಲಾಗ್ತಾ ಇಲ್ಲ? ನಾವ್ ಎಷ್ಟು ಒಳ್ಳೆಯವರು, ಎಷ್ಟು ಕಷ್ಟಪಡ್ತೀವಿ, ಯಾರು ಕೆಡಕ್ ಮಾಡ್ತಲ್ಲ, ಹೇಳಿದ್ದೆಲ್ಲ ಮಾಡ್ತೀವಿ, ಅವ್ರ ಹೊಲಗಳಲ್ಲಿ ದುಡಿತೀವಿ, ಮನೆಗಳಲ್ಲಿ ದುಡಿತೀವಿ, ಆದ್ರೂ ಯಾಕೆ ನಮ್ಮನ್ನ ಹಿಂಸೆ ಮಾಡ್ತಾರೆ? ಆಗ ಕೊನೆಯ ಗುರು, 10ನೇ ಗುರು ಗೋವಿಂದ್ ಏನ್ ಮಾಡ್ತಾರೆ, ಒಂದ್ ಸಭೆ ಕರೀತಾರೆ.
ಸಭೆ ಕರೆದು ಎಲ್ಲರನ್ನೂ ಕರಿತಾರೆ, ಮಕ್ಕಳು ಹೆಂಗಸರು ಮುದುಕರು ಎಲ್ಲರನ್ನೂ ಕರೀತಾರೆ. ಕರೆದ್ಬಿಟ್ಟು ನೋಡ್ರಪ್ಪ ನಮ್ಮ ಕಷ್ಟಗಳ ಬಗೆಹರಿಯೋದಕ್ಕೆ ನಾನು ಭಗವಂತನ ಬೇಡ್ಕೊಂಡೆ. ಭಗವಂತ ಏನು ಹೇಳಿದಾನಂದ್ರೆ ನನಗೆ ನರಬಲಿ ಕೊಟ್ರೆ ನಿಮ್ಗೆಲ್ಲರನ್ನು ಮುಕ್ತಿ ಮಾಡ್ತೀನಿ ಅಂತ ಹೇಳಿದ್ದಾರೆ. ಯಾರು ರೆಡಿ ಇದ್ದೀರಾ ಸಮಾಜ ಸಲುವಾಗಿ ಸಾಯೋದಕ್ಕೆ? ಯಾರು ರೆಡಿ ಇದ್ದೀರ? ಭಾಳ ಹೊತ್ತಾದ್ಮೇಲೆ ಒಬ್ಬ ಇದ್ದ ನಾನು ರೆಡಿ ಇದ್ದೀನಿ ಅಂತ. ಏನ ಮದುವೆ ಆಗಿದೆ? ಇಲ್ಲ, ಆಗುತ್ತೆ ಮುಂದಿನ ವಾರ. ನಿಮ್ಮ ಅಪ್ಪ ಅಮ್ಮ ಒಪ್ಕೊಂಡಿದ್ದಾರೆ. ನಿನ್ನ ಮದುವೆ ಆಗೋಳು ಅವಳು ಒಪ್ಕೊಂಡಿದ್ದಾಳೆ. ಸರಿ ಬಾ ಅಂದ್ರೆ ಕರ್ಕೊಂಡೋದು ಕತ್ತರಿಸ್ಬಿಟ್ರು. ನೆಕ್ಸ್ಟ್ ಬಂದ್ರು, ಭಗವಂತನಿಗೆ ತೃಪ್ತಿ ಆಗಿಲ್ಲ, ಇನ್ನೊಬ್ರು ಬೇಕು. ಸ್ವಲ್ಪ ಇನ್ನೊಬ್ಬ ಇದ್ದ, ಸರ್ ಅವ್ನಿಗೆ ಅದೇ ಪ್ರಶ್ನೆಗಳಾಕಿ ಅವ್ನು ಕರ್ಕೊಂಡು ಅವನ್ನ ಮೂರನೇ ಸತಿ ಬಂದ್ರು, ಯಾರು ರೆಡಿ ಇದ್ದೀರಾ ಅಂದ್ರು. 3 ಜನ ಒಟ್ಟಿಗೆ ಇದ್ರು. 3 ಜನ ಕರ್ಕೊಂಡೋದ್ರು, 3 ಜನ ಮುಗಿಸ್ರು. ನೆಕ್ಸ್ಟ್ ಹೊರಗಡೆ ಬಂದ್ರು, ಭಗವಂತನಿಗೆ ತೃಪ್ತಿ ಆಗಿಲ್ಲ, ಮತ್ತೆ ನರಬಲಿ ಬೇಕು ಅಂತೇಳಿ. ಯಾರು ರೆಡಿ ಇದ್ದೀರ ಅಂದ್ರೆ ಎಲ್ಲ ಎದ್ಬಿಟ್ಟು ನಾನ್ ರೆಡಿ ಅಂತ ಎದ್ಬಿಟ್ರು. ಹಂಗೆದ್ದ ತಕ್ಷಣ ಗುರುನಾನಕ್ ಪರದೆ ತೆಗೆದ್ರು. 5 ಜನ ಅಲ್ಲೇ ಇದ್ರು. ಅವಾಗ ಹೇಳಿದ್ರು, ನೀವು ಸಾಯಕ್ಕೆ ರೆಡಿ ಆಗ್ಬಿಟ್ರಲ್ಲ, ಇನ್ಮೇಲೆ ನಿಮ್ಮನ್ನ ಸಾಯಿಸೋಕೆ ಯಾವನ ಕೈಯಲ್ಲೂ ಆಗೋಲ್ಲ. ಅವಮಾನ ಮಾಡಕ್ಕೆ ಯಾವನ ಕೈಲೂ ಆಗೋದಿಲ್ಲ. ನೀವ್ ಯಾಕೆ ಬೇರೆಯವ್ರು ಯಾಕೆ ನಿಮ್ಗೆ ದೌರ್ಜನ್ಯ ಮಾಡ್ತಾ ಇದ್ರು, ನಿಮ್ನ ಹಿಂಸೆ ಮಾಡ್ತಾ ಇದ್ರು, ಕೊಲ್ತಾ ಇದ್ರಂದ್ರ ನೀವು ಸಾವನ್ನ ತಪ್ಪಿಸ್ಕೊಂಡು ಹೆಂಗಾರು ಬದುಕ್ಬೇಕಂತ ಬಯಸ್ತಾ ಇದ್ರಿ. ಈಗ ನೀವು ಸ್ವಾಭಿಮಾನದ ಸಲುವಾಗಿ, ಸತ್ಯದ ಸಲುವಾಗಿ ಸಾಯಕ್ಕೆ ರೆಡಿ ಆಗ್ಬಿಟ್ರಲ್ಲ, ನಿಮ್ಮನ್ನ ಸಾಯಿಸೋಕೆ ಯಾವನ ಕೈಯಲ್ಲೂ ಆಗಲ್ಲ. ಇವತ್ತು ಇರಾನ್ ಮೇಲೆ ಅಮೆರಿಕ ಬಾಂಬ್ ಆಗ್ತಾ ಇದೆ. ಎಲ್ಲರೂ ತಿಳ್ಕೊಂಡಿದ್ದಾರೆ ಅಮೆರಿಕ ಗೆಲ್ಲುತ್ತೆ ಅಂತೇಳಿ. ಅಮೆರಿಕ ಗೆಲ್ಲಲ್ಲ, ಇರಾನ್ ಗೆಲ್ಲುತ್ತೆ. ಯಾಕಂದ್ರೆ ಅವರು ದಬ್ಬಾಳಿಕೆ ಮಾಡ್ಕೊಂಡು ಸರ್ವಾಧಿಕಾರಿ ಆಗ್ಬೇಕಂತ ಅವ್ರು ಹೋರಾಟ ಮಾಡ್ತಿದ್ರೆ. ಆದ್ರೆ ಇವರು ನಾವು ಸಾಯಕ್ಕೆ ರೆಡಿ ಇದ್ದೀವಿ, ನಮ್ಮ ಸಮಾಜ, ನಮ್ಮ ಧರ್ಮ, ನಮ್ಮ ಜನರ ಸಲುವಾಗಿ ರೆಡಿ ಇದ್ದೀವಿ ಅಂತ ಇವರಿದ್ದಾರೆ. ಗೆಲ್ಲೋದು ಇವರೇನೆ. ಸಂಖ್ಯೆ ಕಡಿಮೆ ಇರ್ಬೋದು, ಬಲ ಕಡಿಮೆ ಇರ್ಬೋದು, ಆದ್ರೆ ಗೆಲ್ತಾರೆ. ಇವತ್ತು ಹೇಳಿದ್ರಿ, ಬೇಕಾದ್ರೆ ನೋಡ್ರಿ ನೀವು. ನಾವಿವತ್ತು ಹೆಂಗಾದ್ರೂ ಮಾಡಿ ಬದುಕ್ಬೇಕಂತ ಏನೇ ಅವಮಾನ ಆದ್ರೆ ಸರಿ ಅಡ್ಜಸ್ಟ್ ಮಾಡ್ಕೊಂಡು ಬದುಕ್ತಾ ಇದೀವಿ. ಈ ಅಡ್ಜಸ್ಟ್ಮೆಂಟ್ ಬಿಡಿ, ಬದುಕೋದಾದ್ರೆ ಸ್ವಾಭಿಮಾನದ ಬದುಕ್ಬೇಕಂತ ತೀರ್ಮಾನ ಮಾಡ್ರಿ. ಅದಕ್ಕೆ ಬೇಕಾಗಿರುತ್ತೆ ತ್ಯಾಗ, ಬಲಿದಾನ ಮಾಡಕ್ಕೆ ರೆಡಿ ಆಗ್ರಿ. ನಿಮ್ಮನ್ನ ಯಾರು ನಿಮ್ಮನ್ನ ಹಿಡಿಯೋಕ್ಕಾಗಲ್ಲ. ಯು ವಿಲ್ ಬಿ ದ ಮಾಸ್ಟರ್ಸ್ ಆಫ್ ಯುವರ್ ವರ್ಲ್ಡ್. ಬಾಬಾ ಸಾಹೇಬ್ ಬಯಸ್ದಂಗೆ ನಾವು ಆಳುವರ್ಗ ಆಗ್ತೀವಿ. ಯಾವ ಫೀಲ್ಡ್ ಹೋದ್ರೂ ಸರಿ, ವಿಲ್ ಬಿಕಮ್ ದ ಲೀಡರ್ಸ್. ಯಾವುದೇ ಫೀಲ್ಡ್ ಹೋಗ್ರಿ, ನೀವು ಸೈನ್ಸ್, ಕಾಮರ್ಸ್, ಇಂಜಿನಿಯರಿಂಗ್, ಬಿಸ್ನೆಸ್, ಪಾಲಿಟಿಕ್ಸ್, ಎಲ್ಲಾದ್ರೂ ಹೋಗ್ರಿ, ಎಲ್ಲಿ ಹೋದ್ರೂ ಸಹಿತ ಯು ಶುಡ್ ಬಿ ದ ಲೀಡರ್. ದಿಸ್ ಇಸ್ ದ ಮೆಸೇಜ್ ಆಫ್ ಮಾನ್ಯವ್ರ ಕಾಂಶಿರಾಮ್. ಎಲ್ಲಿ ಹೋದ್ರೂ ಅಷ್ಟೇ, ಗುಲಾಮರಾಗಿರ್ಬೇಡಿ, ಸೇವಕರಾಗಿರ್ಬೇಡಿ, ಬಿ ದ ಮಾಸ್ಟರ್, ಬಿ ದ ಲೀಡರ್. ಇಷ್ಟು ಹೇಳಿ ಮಾತು ಇಲ್ಲಿ ಮುಕ್ತಾಯ ಮಾಡ್ತೀನಿ. ಜೈ ಭೀಮ್, ಜೈ ಭಾರತ್, ಜೈ ಕಾಂಶಿರಾಮ್.